ಹೌದು ಸರ್. ಸದ್ಯ ಏನೂ ಆಗಿಲ್ವಲ್ಲ, ದೇವ್ರ ದೊಡ್ಡವನು. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಹೇಗೋ ಮಕ್ಕಳು ಸೇಫಾಗಿ ಬಂದ್ರಲ್ಲ. ನೀವಿವತ್ತಿಲ್ಲೇ ಇದ್ದು ಹೋಗಿ, ತುಂಬಾ ತಡ ಆಗಿದೆ. ಅಯ್ಯೋ ದೇವಕಿಯವ್ರೆ, ನಾಳೆ ತಾಳಿ ಶಾಸ್ತ್ರ ಇರೋದನ್ನ ನೀವು ಮರ್ತ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಈ ಗೊಂದಲದಲ್ಲಿ ಅದ್ಯಾವ ಕೆಲಸಗಳು ಆಗಿಲ್ಲ. ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವಿಲ್ಲಿಂದ ಹೋಗ್ಲೇಬೇಕು. ನಾವು ಹೋಗಿಲ್ಲ ಅಂದ್ರೆ ಅದನ್ನೆಲ್ಲ ಯಾರು ಮಾಡ್ತಾರಲ್ಲಿ? ಹೇಗೋ ವಂಶಿ ವಾಪಸ್ ಬಂದಿದ್ದಾಳೆ ಅಲ್ವಾ, ನಾವು ಮತ್ತೊಂದ್ಸರಿ ಬರ್ತೀವಿ. ಈಗ ಹೊರಡ್ತೀವಿ. ಸಾಕು ಸುಮ್ನಿರಿ. ನಮ್ ಕಡೆಯವರು ಅಂತ ಬರೀ ನಿಮ್ ಕಡೆಯವ್ರದೇ ಹೇಳ್ತಿದ್ದೀರಾ. ಅದೆಷ್ಟ್ ಜನ ಬಂದಿದ್ರು? ನಿಮ್ ಕಡೆಯವರು ಬಂದಿದ್ರಲ್ಲ ಒಬ್ರು. ತಪ್ಪಾಯ್ತು ವಿಶಾಲಾಕ್ಷಿ ದೇವಿಯವರೇ, ಕ್ಷಮಿಸಿ. ಹೋಗ್ಲಿ ಬಿಡಮ್ಮ. ಅಯ್ಯೋ ನೀನ್ ಬೇರೆ ಕೊಚ್ಕೋತಾರಲ್ಲ ಅದಕ್ಕೆ. ಕೂತ್ಕೊಳ್ಳಿ. ಹಾಯ್ ವಂಶಿ, ಹೇಗಿದ್ದೀಯಾ? ಕೂತ್ಕೋ. ಬಿಸಿ ಬಿಸಿ ತಿಂಡಿ ರೆಡಿ ಇದೆ. ಮೊದ್ಲು ತಿಂಡಿ ಮಾಡ್ಕೊಂಬಿಡಿ, ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ. ಇಲ್ಲ, ಮನೇಲೆ ತಿಂಡಿ ತಿನ್ಕೊಂಡ್ ಬಂದ್ವಿ. ಅಲ್ಲ ದೇವಕಿಯವ್ರೆ, ಇಲ್ಲಿಗ್ ಬರ್ತೀವಿ ಅಂತ ಗೊತ್ತಿದ್ರು ಮನೇಲಿ ಯಾಕೆ ತಿಂಡಿ ಮಾಡ್ಕೊಂಡ್ ಬಂದ್ರಿ? ವಂಶಿಗೆ ಎದ್ದಿದ ತಕ್ಷಣ ತಿಂಡಿ ಇಲ್ಲ ಅಂದ್ರೆ ಅಡ್ಗೆ ಮನೆನೆ 10 ಸಲ ಸುತ್ಬಿಡ್ತಾಳೆ. ಅಮ್ಮ, ವಂಶಿ, ಗಂಡಿನ ಮನೆ ಕಡೆಯಿಂದ ನಿನ್ಗೊಂದ್ ಗಿಫ್ಟ್ ಇದೆ. ಏನು ಅಂತ ಗೆಸ್ ಮಾಡು ನೋಡೋಣ. ಅಯ್ಯೋ ರಾಮ, ಅದೇನ್ ನಿನಗ್ ಸ್ವಲ್ಪನೂ ಕ್ಯೂರಿಯಾಸಿಟಿನೇ ಇಲ್ವಾ? ಅದೇನು ಅಂತ ಗೆಸ್ ಮಾಡು ಬೇಗ. ಇಲ್ಲ, ನಿಜವಾಗ್ಲೂ ನನ್ಗೇನು ಅಂತ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ನಾನೇ ತಂದು ತೋರಿಸ್ತೀನಿ. ವಂಶಿ, ತಗೋ ಈ ಸೀರೆನ. ಇದು ಗಂಡಿನ ಮನೆ ಕಡೆಯಿಂದ ನಿನಗ್ ಕೊಡ್ತಾ ಇರೋ ಮದ್ವೆಗೆ ಧಾರೆ ಸೀರೆ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಇನ್ನ ಮೊನ್ನೆ ತಾನೇ ಶಾಪಿಂಗ್ ಮಾಡಿದ್ವಲ್ಲ. ಅರೆ, ಅದು ಎಂಗೇಜ್ಮೆಂಟ್ಗಾಯ್ತು, ಇದು ಮದ್ವೆಗೆ. ಹೌದೇ, ಮದ್ವೆ ದಿನ ನೀನ್ ಇದೇ ಸೀರೆ ಉಟ್ಕೋಬೇಕು ಗೊತ್ತಾ? ಹಾಗಾದ್ರೆ ನಾವ್ ಮತ್ತೆ ಶಾಪಿಂಗ್ ಹೋಗೋದ್ ಬೇಡ್ವಾ? ಅಯ್ಯೋ, ನಾವ್ ಶಾಪಿಂಗ್ ಮಾಡಕ್ ಹೋಗ್ತೀವಿ ಅಂತ ನಾನು ಇನ್ನ ಡ್ರೆಸ್ಸೇ ತಗೊಂಡಿಲ್ಲ. ಅಮ್ಮ ತಾಯಿ, ಈ ಸೀರೆಗಳನ್ನ ತಂದಿರೋದು ಮನೆ ಸೊಸೆಂದ್ರಿಗೆ ಮಾತ್ರ. ನೀನು ಗಿರಿನ ಕರ್ಕೊಂಡು ಹೋಗಿ ಎಷ್ಟ್ ಬೇಕಾದ್ರೂ ಶಾಪಿಂಗ್ ಮಾಡ್ಕೊಂಬ, ಆಯ್ತಮ್ಮ ತಾಯಿ? ಹಾ, ಏನು ನಾನಾ? ಓ, ನೀನೆ ಗಿರಿ ಅಂದ್ರೆ ನಾನಾ? ಮತ್ತೆ ಈ ಬಾಯಿ ಬಡ್ಕಿ ಜೊತೆ ಇರೋದೇ ಹೆಚ್ಚು, ಅಂಥದ್ರಲ್ಲಿ ಇವಳ ಜೊತೆ ಶಾಪಿಂಗ್ ಹೋದ್ರೆ ಅಷ್ಟೇ ನನ್ ಕತೆ. ಅಮ್ಮ ನೋಡಮ್ಮ ಇವನ್ನ. ಏ ಸುಮ್ನೆ ನಿಂತ್ಕೊಳ್ರೋ, ನಿಮ್ದೊಳ್ಳೆ ಕತೆ. ನಾನು ಬರ್ತೀನಿ ಸೀರೆ ತಗೊಳಕ್ಕೆ, ಸುಮ್ನಿರೋ. ಈ ಸೀರೆಗೆಲ್ಲ ಪೂಜೆ ಆಗ್ಬೇಕು, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಶಾಸ್ತ್ರಿಗಳನ್ನ ಕೇಳ್ದೆ ಅಮ್ಮ? ನಮ್ಮ ನಾಳೆನೆ ಒಳ್ಳೆ ದಿನಂತೆ. ನಾನು ಆಗ್ಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಕೇಳ್ಬಿಟ್ಟೆ. ಹೌದಾ? ತುಂಬಾ ಒಳ್ಳೇದಾಯ್ತು ಬಿಡು. ಬಟ್ಟೆ ತರಕ್ ಹೋದಾಗ ನಮ್ಮನ್ ಕರೆದಿದ್ರೆ ನಾವು ಬರ್ತಿದ್ವಿ. ಅಳಿಯಂದ್ರಿಗೂ ಬಟ್ಟೆ ತರೋದಿತ್ತು. ಅಯ್ಯೋ ಹೌದು, ಅದು ನನ್ನ ತಲೆಗೆ ಹೊಳಿಲಿಲ್ಲ. ನನಗೂ ಎಲ್ರ ಜೊತೆಲೂ ಜವಳಿ ತಗೋಬೇಕು ಅಂತ ಆಸೆ ಇತ್ತು. ಆದ್ರೆ ಕಳಸರಿ ಆಗಿದ್ದ ಘಟನೆ ನಂಗೆ ತುಂಬಾ ಹೆದರಿಕೆ ತರಿಸ್ಬಿಡ್ತು. ಅದಕ್ಕೆ ನಾನು ವಸು ಇಬ್ರೇ ಹೋಗಿ ಸೀರೆ ತಂದ್ಬಿಟ್ವಿ. ಏನಮ್ಮ ಸುಮ್ನೆ ಇದ್ಯಾ? ತೆಗೆದು ತೋರ್ಸು. ಓ, ಮಾಯಾ. ಏನಮ್ಮ? ಬಾಯ್ಲಿ. ಏನಮ್ಮ? ನೋಡು, ಮತ್ತೆ ವಕ್ರಿಸ್ಕೊಂಡಿದ್ದಾವೆ. ಅಲ್ಲ, ಈ ಮನೆ ಏನ್ ಧರ್ಮಛತ್ರ ಏನೇ? ಬಂದವ್ರು ಬಂದಂಗೆ, ಹೋದವ್ರು ಹೋದಂಗೆ. ಏಯ್, ಏನೋ ಮಾತಾಡ್ತಾ ಇದ್ದಾರೆ. ಏನೋ ಪ್ಯಾಕೆಟ್ ಎಲ್ಲ ತಂದಿದ್ದಾರೆ. ಅಮ್ಮ ಇರು, ನಾನು ಹೋಗಿ ಕೇಳಿಸ್ಕೊಂಬರ್ತೀನಿ. ಹುಷಾರು. ಈ ಸೀರೆನೂ ಚೆನ್ನಾಗಿದೆ. ಮಾಯಾ ಅಕ್ಕಂದು ಹೇಗಿದೆ ಅಂತ ನೋಡ್ತೀನಿ.